ನಮ್ಮ ಬಂಟ್ವಾಳ ಪಟ್ಟಣದ ಹಾದಿ ಬೀದಿಲೆಲ್ಲ ತಿರುಗಾಡ್ತಾ ಇದ್ರೆ ಬರೀ ವಿಂಟೇಜ್ ವೈಬ್ಸೇ ಫೀಲ್ ಆಗ್ತವೆ. ಅದಕ್ಕೆ ಈ ಹೋಟ್ಲು ಕೂಡ ಹೊರತಲ್ಲ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದ ಜಿಲ್ಲೆಗೆ ಹೋಟೆಲ್ಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥದ್ದು ರಕ್ತಗತವಾಗಿ ತಲೆಮಾರುಗಳಿಂದ ಹರಿದು ಬಂದಿರುವಂಥ ಕಲೆ. 105 ವರ್ಷಗಳಷ್ಟು ಹಳೆಯದಾದ ಈ ಹೋಟ್ಲು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೋಟೆಲ್ ಉದ್ಯಮದ ಪಾರಂಪರಿಕ ಸೂಚಕ ಅಂದರೆ ಉತ್ಪ್ರೇಕ್ಷೆ ಅಲ್ಲ. ಉಪಹಾರಕ್ಕೆ ಬನ್ಸು, ಪೂರಿ ಬಾಜಿ, ಸಜ್ಜಿಗೆ ಬಾಜಿ, ಇಲ್ಲೂ ತರಾವರಿ ದೋಸೆಗಳು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗಳನ್ನು ಸವಿಯೋದಕ್ಕೆ ದಶಕಗಳಿಂದ ಬರುವಂಥ ಹಳೆಯ ಗ್ರಾಹಕರೊಂದಿಗೆ ಒಂದಷ್ಟು ಹೊತ್ತು ಹರಟುತ್ತಾ ಹಾಗೆ ಮಧ್ಯಾಹ್ನದ ವೇಳೆ ಬಂದು ಅನ್ಪಾಲಿಷ್ಡ್ ಆಗಿರೋ ಕುಚಲಕ್ಕಿ ಅನ್ನದ ಭೋಜನವನ್ನ ಇಲ್ಲಿ ಸವಿಯೋದು ನನಗೆ ಬಹಳ ಇಷ್ಟ. ಸಂಜೆ ಟೀ ಟೈಮ್ ಹತ್ರವಾಗ್ತಿದ್ದ ಹಾಗೆ ಅವಲಕ್ಕಿ ಜೊತೆಗೆ ಗೋಳಿ ಬಜೆ, ತರಾವರಿ ಬಜ್ಜಿಗಳನ್ನ ಸವಿಯೋದಕ್ಕೆ ಸ್ಥಳೀಯರು ಇಷ್ಟಪಡ್ತಾರೆ. ಮಾಲ್ಪುರಿ, ಪೆಣಾವರೆ, ಸಾಟ್ನಂತ ಸಿಹಿ ತಿನಿಸುಗಳು ನಂಗೆ ತುಂಬಾ ಇಷ್ಟ ಆದವು. ಇನ್ನು ಸಿಹಿ ಅಂಶ ಹಿತಮಿತವಾಗಿರೋದ್ರಿಂದ ಪುನರ್ಪುಳಿ ಹಾಗೂ ಎಳ್ಳಿನ ಜ್ಯೂಸ್ಗಳನ್ನ ಇಲ್ಲಿ ಬಂದಾಗ ಮಿಸ್ ಮಾಡಲ್ಲ ನಾನು. ಬಂಟ್ವಾಳದಲ್ಲಿ ಎಲ್ಲಿದೆ ಅಂತ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಹೋಟೆಲ್ ವಿಷ್ಣು ವಿಲಾಸ ಈ ಟೌನ್ನ ಒಂದು ಲ್ಯಾಂಡ್ ಮಾರ್ಕ್.